ಕೊಲ್ಲೂರು ಮೂಕಾಂಬಿಕೆ ದರ್ಶನ ಪಡೆದಿದ್ದಾರೆ ಸಿಎಂ ವಿಜಯ್. ಶಕ್ತಿ ದೇವತೆ ವಿಜಯ ಮಾಲೆಯನ್ನು ಅರ್ಪಿಸಿದ್ದಾರೆ. ಹಣ್ಣು ಹಂಪಲು ಸೀರೆಯನ್ನು ಸಮರ್ಪಿಸಿ ವಿಜಯ್ ವಿಶೇಷ ಪೂಜೆಯನ್ನು ಸಲ್ಲಿಕೆ ಮಾಡಿದ್ದಾರೆ. ಈ ಸಂದರ್ಭ ಸಿಎಂ ವಿಜಯ್ಗೆ ರಕ್ಷಾ ದಾರವನ್ನು ಕಟ್ಟಿದ್ದಾರೆ ದೇಗುಲದ ಅರ್ಚಕರು. ಅರ್ಗಳ ಸ್ತೋತ್ರ ಪಠಿಸುತ್ತಾ ರಕ್ಷಾ ದಾರ ಕಟ್ಟಿದ್ದಾರೆ ಅರ್ಚಕರು. ಸೊ ಈಗ ದೇವಿಯ ದರ್ಶನ ಪಡ್ಕೊಂಡಿದ್ದಾರೆ, ಸಂಕಲ್ಪ ಮಾಡಿದ್ದಾರೆ, ವಿಶೇಷ ಪೂಜೆಯನ್ನ ನೆರವೇರಿಸಿದ್ರು. ಹಣ್ಣು ಹಂಪಲು ಸೀರೆಯನ್ನ ದೇವಿಗೆ ಸಮರ್ಪಿಸಿ ಭಕ್ತಿ ಭಾವದಿಂದ ಸಿಎಂ ವಿಜಯ್ ಕೊಲ್ಲೂರು ಮೂಕಾಂಬಿಕೆಗೆ ಕೈ ಮುಗಿದಿದ್ದಾರೆ. ದೇವಸ್ಥಾನದ ದೃಶ್ಯಗಳನ್ನು ಗಮನಿಸ್ತಾ ಇದ್ದೀರಾ. ದೊಡ್ಡ ಸಂಖ್ಯೆಯಲ್ಲಿ ಅಲ್ಲಿ ಪೊಲೀಸ್ ಸಿಬ್ಬಂದಿ ಇದ್ದಾರೆ, ಭದ್ರತೆಯನ್ನು ನಿಯೋಜನೆ ಮಾಡಿರೋದನ್ನು ಕೂಡ ಗಮನಿಸಬಹುದು. ಅದರ ಮಧ್ಯದಲ್ಲೂ ಕೂಡ ನೂರಾರು ಸಂಖ್ಯೆಯಲ್ಲಿ, ಅಪಾರ ಸಂಖ್ಯೆಯಲ್ಲಿ ಅಭಿಮಾನಿಗಳು ದೇವಸ್ಥಾನದ ಸುತ್ತಮುತ್ತ ಒಳಾಂಗಣದಲ್ಲಿ ಬಂದು ಜಮಾಯಿಸಿರೋದನ್ನು ನೋಡಬಹುದು. ಇವತ್ತು ಉಡುಪಿಯಲ್ಲಿರುವಂತಹ ಈ ಕೊಲ್ಲೂರು ಮೂಕಾಂಬಿಕಾ ದೇಗುಲಕ್ಕೆ ತಮಿಳುನಾಡಿನ ಮುಖ್ಯಮಂತ್ರಿ ವಿಜಯ್ ಬರ್ತಿದ್ದಾರೆ ಅನ್ನೋದು ಗೊತ್ತಾಗ್ತಿದ್ದ ಹಾಗೆ ಅಪಾರ ಸಂಖ್ಯೆಯಲ್ಲಿ ಅಭಿಮಾನಿಗಳು ಕೂಡ ಅಲ್ಲಿ ಬಂದು ನೆರೆದಿದ್ರು ವಿಜಯರನ್ನು ನೋಡಬೇಕು ಅಂತ. ವಿಜಯ್ ಅವರು ಆಗಮಿಸಿ ದೇವಿಯ ದರ್ಶನ ಪಡ್ಕೊಂಡಿದ್ದಾರೆ, ವಿಶೇಷ ಪೂಜೆಯನ್ನು ಸಲ್ಲಿಸಿದ್ದಾರೆ. ಈ ವೇಳೆ ಅರ್ಚಕರು ಅವರ ಕೈಗೆ ರಕ್ಷಾ ದಾರವನ್ನು ಕೂಡ ಕಟ್ಟಿದ್ದಾರೆ. ಹಣ್ಣು ಹಂಪಲು ಸೀರೆ ಸೇರಿದ ಹಾಗೆ ದೇವಿಗೆ ಎಲ್ಲವನ್ನೂ ಸಮರ್ಪಿಸಿ ವಿಜಯ್ ವಿಶೇಷವಾಗಿ ಪೂಜೆ ಮಾಡಿಸಿದ್ದಾರೆ. ಜೊತೆಗೆ ಸಂಕಲ್ಪವನ್ನು ತೊಟ್ಟಿದ್ದಾರೆ. ಪ್ರಧಾನ ಅರ್ಚಕರ ಸಮ್ಮುಖದಲ್ಲಿ ವಿಶೇಷ ಪೂಜೆಯನ್ನ ನೆರವೇರಿಸಲಾಗಿದೆ. ಇದೆಲ್ಲ ದೇವಸ್ಥಾನದಲ್ಲಿ ಸದ್ಯ ಯಾವ ರೀತಿ ವಿಜಯ್ ಅವರ ಬಂದೋಬಸ್ತನ್ನು ಏರ್ಪಡಿಸಲಾಗಿದೆ ಅನ್ನೋದರ ದೃಶ್ಯ ನೋಡ್ತಾ ಇದ್ದೀರಾ. ಅವರ ಖಾಸಗಿ ಅಂಗರಕ್ಷಕರು ಜೊತೆಗೆ ಕರ್ನಾಟಕ ಪೊಲೀಸ್ ಇಲಾಖೆ ವತಿಯಿಂದ ಆಗಿರುವಂತಹ ಭದ್ರತೆ, ಒಟ್ಟಾರೆಯಾಗಿ ಇಡೀ ದೇವಸ್ಥಾನದ ಪ್ರಾಂಗಣ ಸಂಪೂರ್ಣವಾಗಿ ಖಾಕಿ ಭದ್ರತೆಯಿಂದ ಅಲ್ಲಿ ನಿಯೋಜನೆಗೊಂಡಿರೋದನ್ನು ಗಮನಿಸಬಹುದು. ಬಹಳ ವಿಐಪಿಗಳು, ದೊಡ್ಡ ದೊಡ್ಡ ಗಣ್ಯರು ಈ ಕ್ಷೇತ್ರಗಳಿಗೆ ಆಗಾಗ್ಗೆ ಬಂದು ಹೋಗ್ತಾರೆ. ಇದರಿಂದ ಮುಖ್ಯಮಂತ್ರಿಗಳು ಕೂಡ ಹೊರತಾಗಿಲ್ಲ. ಈಗ ಟಿವಿಕೆ ಪಕ್ಷ ಸ್ಥಾಪಿಸಿ ಮೊದಲ ಚುನಾವಣೆಯಲ್ಲೇ ಅತ್ಯಮೋಘವಾದಂಥ ಸ್ಥಾನವನ್ನು ಪಡೆದು ಮೊದಲ ಬಾರಿಗೆ ಮುಖ್ಯಮಂತ್ರಿ ಸ್ಥಾನಕ್ಕೇರಿದಂತಹ ತಮಿಳುನಾಡಿನ ಮುಖ್ಯಮಂತ್ರಿ ವಿಜಯ್ ಇವತ್ತು ಕೊಲ್ಲೂರು ಮೂಕಾಂಬಿಕೆಯ ದರ್ಶನವನ್ನು ಪಡೆದುಕೊಂಡಿದ್ದಾರೆ. ಕೆಲವೇ ಕ್ಷಣಗಳ ಮುಂಚೆ ದೇವಿಯ ದರ್ಶನವನ್ನು ಪಡೆದಿದ್ದಾರೆ. ವಿಶೇಷವಾಗಿ ಇಲ್ಲಿ ಬಂದು ಬೇಡಿದ್ದೆಲ್ಲವನ್ನು ಕೂಡ ದೇವಿ ನೀಡ್ತಾಳೆ ಅನ್ನುವಂಥ ಶಕ್ತಿಪೀಠ, ಬಹಳ ಐತಿಹಾಸಿಕ ಪುರಾಣ ಮತ್ತೆ ಪ್ರಸಿದ್ಧಿಯನ್ನು ಹೊಂದಿರುವಂಥ ಕ್ಷೇತ್ರ ಇದು. ಆ ಕಾರಣಕ್ಕಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಗಣ್ಯರು ಇಲ್ಲಿಗೆ ಬರ್ತಾರೆ, ತಮ್ಮ ಬೇಡಿಕೆಗಳನ್ನು, ಸಂಕಲ್ಪಗಳನ್ನು ಮಾಡ್ಕೊಳ್ತಾರೆ. ಅದು ಈಡೇರಿದ ನಂತರ ಮತ್ತೊಮ್ಮೆ ಬಂದು ಹರಕೆಗಳನ್ನು ತೀರಿಸ್ತಾರೆ. ಈಗ ಆ ಸಾಲಿಗೆ ತಮಿಳುನಾಡಿನ ಸಿಎಂ ವಿಜಯ್ ಕೂಡ ಸೇರ್ಪಡೆಯಾಗಿದ್ದಾರೆ. ಇವತ್ತು ನವದೆಹಲಿಯಿಂದ ನೇರವಾಗಿ ಮಂಗಳೂರಿನ ಏರ್ಪೋರ್ಟ್ಗೆ ಬಂದಿಳಿದ್ರು. ಅಲ್ಲಿಂದ ಸಚಿವ ಯುಟಿ ಖಾದರ್ ಅವರನ್ನ ಸ್ವಾಗತ ಮಾಡಿಕೊಂಡ್ರು. ಆ ಮೂಲಕ ನೇರವಾಗಿ ದೇವಸ್ಥಾನಕ್ಕೆ ಆಗಮಿಸಿದ್ರು. ದೇವಸ್ಥಾನಕ್ಕೆ ಭೇಟಿ ಕೊಟ್ಟ ಸಂದರ್ಭದಲ್ಲೂ ಕೂಡ ನೂರಾರು ಅಭಿಮಾನಿಗಳು ಅಲ್ಲಿ ಜಮಾಯಿಸಿದ್ರು. ಈ ವೇಳೆ ಸಾಂಪ್ರದಾಯಿಕ ತೊಡುಗೆಯಲ್ಲೇ, ಸಾಮಾನ್ಯವಾಗಿ ಈ ರೀತಿಯ ಕ್ಷೇತ್ರಗಳಲ್ಲಿ ಕೆಲವೊಂದು ಕಡೆಗಳಲ್ಲಿ ಅದೊಂದು ಪದ್ಧತಿಯೂ ಕೂಡ ಇರುತ್ತೆ, ಹೀಗೆ ಹೋಗಬೇಕು ದರ್ಶನಕ್ಕೆ ಅನ್ನುವಂಥದ್ದು. ಸಾಂಪ್ರದಾಯಿಕ ಉಡುಗೆಯಲ್ಲಿಯೇ ಸಿಎಂ ವಿಜಯ್ ಕೊಲ್ಲೂರು ಮೂಕಾಂಬಿಕೆಯ ದರ್ಶನವನ್ನು ಪಡೆದುಕೊಂಡಿದ್ದಾರೆ. ಪ್ರಧಾನ ಅರ್ಚಕರು ಉಪಸ್ಥಿತರಿದ್ದು ವಿಜಯ್ ಬರ್ತಿದ್ದ ಹಾಗೆ ದೇವಿಗೆ ಹಣ್ಣು ಹಂಪಲು ಸೀರೆಯನ್ನು ಸಮರ್ಪಿಸಿ ವಿಶೇಷ ಪೂಜೆಯನ್ನು ನೆರವೇರಿಸಿದ್ದಾರೆ. ಈ ವೇಳೆ ದೇವಿಯ ಸನ್ನಿಧಿಯಲ್ಲಿ ನಿಂತಹ ವಿಜಯ್ ಸಂಕಲ್ಪವನ್ನು ಮಾಡಿಕೊಂಡಿದ್ದಾರೆ. ಸಂಕಲ್ಪ ಮಾಡಿಕೊಂಡು ದೇವಿಗೆ ವಿಶೇಷ ಪೂಜೆಯನ್ನು ಸಲ್ಲಿಸಿದ್ದಾರೆ. ಈ ಸಂದರ್ಭದಲ್ಲಿ ಅವರ ಕೈಗೆ ಅರ್ಚಕರು ರಕ್ಷಾ ದಾರವನ್ನು ಕೂಡ ಕಟ್ಟಿದ್ದಾರೆ. ಸೊ ಈಗ ನೀವು ನೋಡ್ತಾ ಇರುವಂತಹ ದೃಶ್ಯ ಸ್ವತಃ ವಿಜಯ್ ಅವರೇ ಕಾರು ಚಾಲನೆ ಮಾಡಿಕೊಂಡು ಕೊಲ್ಲೂರು ಮೂಕಾಂಬಿಕಾ ದೇಗುಲದಿಂದ ಹೊರಟಂತಹ ದೃಶ್ಯಗಳು. ಬಂದಿದ್ರು, ದೇವಸ್ಥಾನದಲ್ಲಿ ವಿಶೇಷ ಪೂಜೆಯನ್ನು ನೆರವೇರಿಸಿದ್ರು, ದೇವಿಗೆ ಕಾಣಿಕೆಯನ್ನು ಸಮರ್ಪಿಸಿದ್ರು, ಹಣ್ಣು ಹಂಪಲು ಸೀರೆ ನೀಡಿ ಸಂಕಲ್ಪ ಮಾಡಿಕೊಂಡು ವಿಶೇಷ ಪೂಜೆಯಲ್ಲಿ ಭಾಗಿಯಾಗಿ ರಕ್ಷಾದಾರವನ್ನು ಕಟ್ಟಿಸಿಕೊಂಡಿದ್ದಾರೆ ಅರ್ಚಕರ ಬಳಿ. ಅದಾದ ಬಳಿಕ ದೇವಸ್ಥಾನದಿಂದ ಸ್ವತಃ ವಿಜಯ್ ಅವರೇ ಕಾರು ಚಲಾಯಿಸಿಕೊಂಡು ಹೊರಟಿದ್ದಾರೆ. ಹಿಂದೆ ಮುಂದೆ ಎಷ್ಟು ಬೆಂಗಾವಲು ವಾಹನಗಳಿದೆ, ಪೊಲೀಸ್ ಭದ್ರತೆ ಯಾವ ರೀತಿ ಇದೆ ಅನ್ನೋದನ್ನು ನೋಡಬಹುದು. ಅರ್ಚಕರು ಕೂಡ ಮಾತಾಡೋ ಸಂದರ್ಭದಲ್ಲಿ ಹೇಳ್ತಾ ಇದ್ರು, 4 ಗಂಟೆ ನಂತರದಲ್ಲಿ ಸಾಮಾನ್ಯ ಭಕ್ತಾದಿಗಳಿಗೂ ಕೂಡ ಎಂದಿನ ಹಾಗೆ ಅವಕಾಶ ಇರುತ್ತೆ. ಯಾವುದೇ ಜನಸಾಮಾನ್ಯರಿಗೆ, ಭಕ್ತರಿಗೆ ತೊಂದರೆ ಆಗೋ ರೀತಿಯಾದಂಥ ವ್ಯವಸ್ಥೆಗಳಿರೋದಿಲ್ಲ. ವಿಜಯ್ ಅವರು ಬಂದು ಹೋಗೋ ಸಮಯದಲ್ಲೂ ಕೂಡ ಸಾಮಾನ್ಯ ಭಕ್ತರಿಗೆ ತೊಂದರೆ ಆಗದ ರೀತಿಯ ವ್ಯವಸ್ಥೆಗಳಿರುತ್ತೆ ಅನ್ನೋದನ್ನು ಹೇಳಿದರು. ಅದೇ ರೀತಿಯಾದಂತಹ ವ್ಯವಸ್ಥೆಗಳನ್ನು ಮಾಡಿಕೊಂಡಿರೋದು ಕೂಡ ನಾವು ಗಮನಿಸಬಹುದು. ಇದು ವಿಜಯ್ ದೇವಿಯ ದರ್ಶನ ಮುಗಿಸಿಕೊಂಡು ಆ ನಂತರ ಅಲ್ಲಿಂದ ಹೊರಡ್ತಾ ಇರುವಂಥ ದೃಶ್ಯ. ವಿಶೇಷ ಅಂದರೆ ಸ್ವತಃ ಅವರೇ ಕಾರು ಚಾಲನೆ ಮಾಡಿಕೊಂಡು ಅಲ್ಲಿಂದ ಹೊರಟಿದ್ದು. ಮುಖ್ಯಮಂತ್ರಿಯ ಸ್ಥಾನದಲ್ಲಿರುವಂಥವರು ಸ್ವತಃ ಅವರೇ ಕಾರು ಚಲಾಯಿಸಿಕೊಂಡು ಅಲ್ಲಿಂದ ಹೋಗಿದ್ದು ಇನ್ನೂ ವಿಶೇಷ. ಯಾಕಂದರೆ ಸಾಕಷ್ಟು ಸೆಕ್ಯೂರಿಟಿ ಮೆಷರ್ಸ್ ಇರುತ್ತೆ, ಭದ್ರತೆ ವಿಚಾರವಾಗಿ ಸೆಕ್ಯೂರಿಟಿ ಇದ್ದಂಥವ್ರು ಏನು ಹೇಳ್ತಾರೆ ಅದನ್ನು ಕೇಳಬೇಕಾಗುತ್ತೆ. ಆದರೆ
ತಾವು ಮುಖ್ಯಮಂತ್ರಿ ಆಗ್ತಿದ್ದ ಹಾಗೆ ಈ VIP ಸಂಸ್ಕೃತಿ ಮತ್ತು ಝೀರೋ ಟ್ರಾಫಿಕ್ ಇದೆಲ್ಲವನ್ನು ಕೂಡ ಪಕ್ಕಕ್ಕೆ ಸರಿಸಿ ತಮ್ಮದೇ ಸರಳ ಶೈಲಿಯಿಂದ ಕೂಡ ವಿಜಯ್ ಸದ್ದು ಮಾಡಿದ್ರು. ಈಗ ದೇವಸ್ಥಾನದಿಂದ ಹೊರಬಂದಾಗ ಕೂಡ ಅದೇ ರೀತಿ ಸ್ವತಃ ತಾವೇ ಡ್ರೈವಿಂಗ್ ಸೀಟ್ ಹತ್ತಿ ಕಾರು ಚಲಾಯಿಸ್ಕೊಂಡು ಹೋಗ್ತಾ ಇರೋ ದೃಶ್ಯ ನೋಡ್ತಾ ಇದ್ದೀರಾ. ದೇವಸ್ಥಾನದ ಮುಂಭಾಗದ ರಸ್ತೆ ಅದು. ರಸ್ತೆಯ ಉದ್ದಕ್ಕೂ ಕೂಡ ಇಕ್ಕೆಲಗಳಲ್ಲಿ ಯಾವ ರೀತಿ ಅವರ ಅಭಿಮಾನಿಗಳು ನೆರೆದಿದ್ದಾರೆ, ವಿಜಯರನ್ನು ನೋಡಬೇಕು ಅಂತ ಹೇಳಿ ಹೇಗೆ ಕಾದಿದ್ದಾರೆ, ವಿಜಯ್ ಅವರ ವಾಹನ ಅಲ್ಲಿ ಪಾಸ್ ಆಗ್ತಿದ್ದ ಹಾಗೆ ಯಾವ ರೀತಿ ಶಿಳ್ಳೆ ಚಪ್ಪಾಳೆಗಳು ಕೂಗಾಟ ಕೇಳಿಸ್ತಾ ಇದೆ ಅನ್ನೋದನ್ನು ಕೂಡ ನೋಡ್ಬೋದು. ಬಹಳಷ್ಟು ಜನ ಅಭಿಮಾನಿಗಳು ಮಾತಾಡ್ತಾ ಇದ್ರು ಇದಕ್ಕೆ ಮುಂಚೆ. ಸೊ ಅಲ್ಲೋಗಿ ವಿಜಯ್ ಅವರು ಮುಖ್ಯಮಂತ್ರಿ ಆಗೋ ಸಂದರ್ಭದಲ್ಲಿ ಹೋಗೋದಕ್ಕಾಗಲಿಲ್ಲ, ಅವರನ್ನು ನೋಡೋದಕ್ಕಾಗಲಿಲ್ಲ. ಈಗ ಇಲ್ಲಿಗೆ ಬರ್ತಾ ಇರೋದ್ರಿಂದ ನಾವು ಅವರನ್ನು ನೋಡಬೇಕು ಅಂತ ಬಹಳ ದೂರದಿಂದ ಬಂದಿದ್ದೀವಿ ಅಂತ ಹೇಳ ಎಲ್ಲೆಲ್ಲಿಂದನೋ ಬಂದಂಥ ಅಭಿಮಾನಿಗಳೆಲ್ಲ ಅಲ್ಲಿ ಕಾದು ನಿಂತಿದ್ರು. ಅಭಿಮಾನಿಗಳೆಲ್ಲ ಈಗ ರಸ್ತೆ ಬದಿಗಳಲ್ಲಿ ನಿಂತು ವಿಜಯ್ ಅವರ ವಾಹನ ಸಾಗಿ ಹೋಗೋದನ್ನು ನೋಡ್ತಾ ಇದ್ದೀರಿ. ಅಷ್ಟೇ ದೊಡ್ಡ ಪ್ರಮಾಣದಲ್ಲಿ ಪೊಲೀಸ್ ಬಿಗಿ ಬಂದೋಬಸ್ತ್, ಭದ್ರತೆಯ ವಾಹನಗಳು, ಕಾನ್ವಾಯ್ ಕೂಡ ಅವರ ವಾಹನವನ್ನು ಹಿಂಬಾಲಿಸ್ತಾ ಹೋಗ್ತಾ ಇರೋದನ್ನು ನೋಡ್ತೀವಿ. ಈ ಧಾರ್ಮಿಕ ಕಾರ್ಯಕ್ರಮ ಹೊರತುಪಡಿಸಿ ಇನ್ಯಾವುದೇ ರೀತಿಯಾದಂತಹ ಅಧಿಕೃತ ಕಾರ್ಯಕ್ರಮಗಳು ಇರಲಿಲ್ಲ ವಿಜಯ್ ಅವರದ್ದು. ಬಂದಿದ್ದೇ ಅವರು ಕೊಲ್ಲೂರಿನ ಮೂಕಾಂಬಿಕೆಯ ದರ್ಶನವನ್ನು ಪಡಿಬೇಕು ಅಂತ ಹೇಳಿ. ಮುಖ್ಯಮಂತ್ರಿಯಾದ ಬಳಿಕ ಮತ್ತೊಂದಷ್ಟು ದೃಶ್ಯಗಳು ಇದು. ದೇವಿಯ ದರ್ಶನ ಪಡೆದು ವಿಜಯ್ ಅಲ್ಲಿಂದ ವಾಪಸ್ ತೆರಳುತ್ತಾ ಇರುವಂಥ ಆ ಕ್ಷಣದ ದೃಶ್ಯ. ಗರ್ಭಗುಡಿಯಲ್ಲಿ ದೇವಿಗೆ ನಮಿಸಿ, ವಿಶೇಷ ಪೂಜೆಯನ್ನು ನಮಿಸಿ ದೇವಸ್ಥಾನದಿಂದ ಹೊರಗೆ ಬಂದವರೇ ನೇರ ಅಲ್ಲಿದ್ದಂತಹ ಅಭಿಮಾನಿಗಳ ಕೈಗೆ ಒಮ್ಮೆ ಕೈ ಮುಗಿತಾರೆ. ಅದಾದ ಬಳಿಕ ಅಲ್ಲಿಂದ ಕಾರ್ ಹತ್ತಿ ನೇರವಾಗಿ ದೇವಸ್ಥಾನದಿಂದ ಹೊರಟಂಥ ಆ ಕ್ಷಣದ ದೃಶ್ಯಗಳು ನೀವೀಗ ಗಮನಿಸ್ತಾ ಇರುವಂಥದ್ದು. ದೇವಸ್ಥಾನದ ಸುತ್ತಮುತ್ತ ದೊಡ್ಡ ಸಂಖ್ಯೆಯಲ್ಲಿ ಪೊಲೀಸ್ ಸಿಬ್ಬಂದಿಯನ್ನು ನಿಯೋಜನೆ ಮಾಡಲಾಗಿತ್ತು. ಒಳಗೂ ಕೂಡ ಆ ಹ್ಯಾಂಡ್ ರೈಲಿಂಗ್ಗಳು, ಬ್ಯಾರಿಕೇಡ್ಗಳನ್ನು ಹಾಕಿ ಬಂದೋಬಸ್ತ್ ಮಾಡಿಕೊಂಡಿದ್ದನ್ನು ನಾವು ನೋಡ್ತಾ ಇದ್ವಿ. ನೋಡಿ, ಈ ದೃಶ್ಯದಲ್ಲಿ ಗಮನಿಸಬಹುದು, ಸ್ವತಃ ವಿಜಯ್ ಅವರು ಡ್ರೈವಿಂಗ್ ಸೀಟಲ್ಲಿ ಕೂತು ಕಾರ್ ಚಲಾಯಿಸ್ತಾ ಇರುವಂಥ ದೃಶ್ಯ. ಈ ವಿಜುವಲ್ಸಲ್ಲಿ ನಾವು ಅಬ್ಸರ್ವ್ ಮಾಡಬಹುದು. ಯಾವುದೇ ಚಾಲಕ ಇರಲಿಲ್ಲ, ಅವರೇ ಸ್ವತಃ ಕಾರು ಹತ್ತಿ ಕಾರನ್ನು ಚಲಾಯಿಸಿಕೊಂಡು ದೇವಸ್ಥಾನದಿಂದ ಹೊರಗೆ ಹೊರಟಿದ್ದಾರೆ. ವಿಶೇಷ ಪೂಜೆಯ ನಂತರ ದೇವಸ್ಥಾನದಿಂದ ವಿಜಯ್ ಹೊರಟಂತಹ ಕ್ಷಣದ ದೃಶ್ಯ ಇದು. ಈಗಾಗಲೇ ಅವರ ವಾಹನ ಅಲ್ಲಿಂದ ಪಾಸ್ ಆಗಿದೆ. ಮಧ್ಯಾಹ್ನದ ನಂತರದಲ್ಲಿ ನಿಗದಿತ ಸಮಯದಲ್ಲಿ, ಅಂದರೆ 1-2:30 ಬಳಿಕ 4 ಗಂಟೆ ಒಳಗೆ ಅನ್ನುವಂತೆ ಒಂದು ಸಮಯ ನಿಗದಿಯಾಗಿತ್ತು. ಅದೇ ಸಮಯದಲ್ಲಿ ವಿಜಯ್ ಇವತ್ತು ದೇವಸ್ಥಾನಕ್ಕೆ ಭೇಟಿ ಕೊಟ್ಟರು. ಭೇಟಿ ಕೊಟ್ಟ ಸಂದರ್ಭದಲ್ಲಿ ಎಲ್ಲ ಪೂರ್ವ ಸಿದ್ಧತೆಗಳು, ತಯಾರಿಗಳು ಕೂಡ ಆಗಿತ್ತು. ದೇವಸ್ಥಾನಕ್ಕೆ ಭಕ್ತಾದಿಗಳು ಯಾವ ರೀತಿ ಬರ್ತಾರೋ ಅದೇ ರೀತಿಯಾಗಿ ಸಾಂಪ್ರದಾಯಿಕ ಉಡುಗೆಯಲ್ಲಿ ತಮಿಳುನಾಡಿನ ಮುಖ್ಯಮಂತ್ರಿ ವಿಜಯ್ ದೇವಸ್ಥಾನಕ್ಕೆ ಬಂದಿದ್ರು.